ಏನಾದ್ರೂ ಮಾಡ್ಲೇಬೇಕು. ಡೋಂಟ್ ಶೌಟ್. ಈಗ ತಾನೇ ಶರತ್ ಬಂದು ಮನೆಯಿಂದ ಆಚೆ ಆಗ್ತೀನಿ ಅಂತ ವಾರ್ನಿಂಗ್ ಕೊಟ್ರು. ಯು ಡಿಸರ್ವ್ ದಿಸ್. ಅವ್ರು ಯಾವತ್ತೂ ನಮ್ಮ ಜೊತೆ ಈ ರೀತಿ ಮಾತಾಡ್ದವ್ರೆ ಅಲ್ಲ. ತುಂಬಾ ಚೇಂಜ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಆ ದುರ್ಗಾ. ಅವಳನ್ನ ಮೊದಲು ಮನೆಯಿಂದ ಆಚೆ ಹಾಕಿ. ಅವಳಿರೋದು ನಂಗೆ ಇಷ್ಟ ಇಲ್ಲ. ದುರ್ಗಾ ಈ ಮನೆ ಸೊಸೆ. ಅವಳನ್ನ ಯಾಕೆ ಮನೆಯಿಂದ ಆಚೆ ಹಾಕ್ಬೇಕು? ಮ್ಯಾಮ್ ಏನ್ ಹೇಳ್ತಿದ್ದೀರಾ? ಅವಳು ನನಗೆ ತಾನ ಕಿತ್ಕೊಂಡಿರೋದು. ನಿನ್ನ ಸ್ಥಾನನ ಉಳಿಸ್ಕೊಳ್ಳೋದಕ್ಕೆ ನಿನಗೆ ಸಾಕಷ್ಟು ಅವಕಾಶಗಳಿದ್ವು ಮಾಯಾ. ಆದ್ರೆ ನೀನೇ ನಿನ್ನ ಕೈಯಾರೆ ನಿನ್ನ ಬುದ್ಧಿಯಿಂದ ಆ ಅವಕಾಶಗಳನ್ನೆಲ್ಲ ಹಾಳು ಮಾಡ್ಕೊಂಡೆ. ಪ್ಲೀಸ್ ಮ್ಯಾಮ್, ಆಗಿದ್ದೆಲ್ಲ ಆಗೋಯ್ತು. ಬಟ್ ಐ ಸ್ಟಿಲ್ ಲವ್ ಹಿಮ್. ಅವ್ರನ್ನ ಬಿಟ್ಟು ನನ್ನ ಕೈಯಲ್ಲಿ ಇರೋದಕ್ಕಾಗದೇ ಇಲ್ಲ. ನೀನೇ ಹೇಳಿದೆಯಲ್ಲ ಆಗಿದ್ದೆಲ್ಲ ಆಗೋಯ್ತು ಅಂತ. ಅಂದಮೇಲೆ ಇದ್ರ ಬಗ್ಗೆ ಎಲ್ಲ ನಿನ್ ತಲೆ ಕೆಡಿಸ್ಕೊಳ್ಳದೆ ನೀನು ಹಾಯಾಗಿರು, ನನಗೂ ಹಾಯಾಗಿರೋದು ಬಿಡು. ಮ್ಯಾಮ್, ಹಾಯಾಗಿರೋದಕ್ಕೆ ಹೇಗೆ ಸಾಧ್ಯ? ಪ್ಲೀಸ್ ಮ್ಯಾಮ್, ನೀವು ನನಗೆ ಹೆಲ್ಪ್ ಮಾಡಲೇಬೇಕು. ಹೆಲ್ಪಾ? ಹಾ, ನನಗ್ ಚಾಕು ತೋರಿಸೋಳಿಗೆ ನಾನು ಹೆಲ್ಪ್ ಮಾಡ್ಬೇಕಾ? ಬಟ್ ನಾನು ಅದಕ್ಕೆ ಸಾರಿ ಕೇಳಿದ್ನಲ್ವಾ? ಚಿಕ್ಕ ಮಕ್ಕಳು ನಡೆಯೋದನ್ನ ಕಲಿಯೋವರೆಗೂ ಬೇರೆಯವ್ರ ಸಹಾಯ ತಗೊಳ್ತಾ ಇರ್ತಾರೆ. ಒಂದು ಸಲ ಅವ್ರು ನಡೆಯೋದನ್ನ ಕಲಿತ ಮೇಲೆ ತಾವಾಗೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಅಕಸ್ಮಾತ್ ಯಾರಾದ್ರೂ ಅವ್ರ ಕೈ ಹಿಡ್ಕೊಳ್ಳೋದಕ್ಕೆ ಬಂದ್ರು ಅವ್ರ ಸಹಾಯ ತಗೊಳ್ಳದೆ ತಾವೇ ಮುಂದಕ್ಕೆ ಹೆಜ್ಜೆ ಹಾಕ್ತಾ ಹೋಗುತ್ತವೆ. ಬಟ್ ಇದನ್ನೆಲ್ಲ ಯಾಕೆ ನನಗೆ ಹೇಳ್ತಿದ್ದೀರಾ? ಅರ್ಥ ಆಗ್ಲಿಲ್ಲ ಅಲ್ವಾ ನಿನಗೆ? ಏನೇ ಸಮಸ್ಯೆಗಳು ಬಂದ್ರು ಅದನ್ನ ಹೇಗೆ ಎದುರಿಸಬೇಕು ಅಂತ ಈಗಾಗಲೇ ನಿನಗೆ ಟ್ರೈನಿಂಗ್ ಸಿಕ್ಕಾಗಿದೆ ಅಂತ ಅಂದುಕೊಂಡಿದ್ದೀನಿ ಮಾಯಾ. ಇನ್ನು ಎಷ್ಟು ವರ್ಷ ಅಂತ ಹೀಗೆ ನನ್ನ ಮೇಲೆ ಡಿಪೆಂಡ್ ಆಗಿರ್ತೀಯಾ? ಬಟ್ ಮ್ಯಾಮ್, ಕ್ಲಿಯರ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊ. ಇನ್ನು ಮುಂದೆ ನನ್ನಿಂದ ನಿನಗೆ ಯಾವುದೇ ರೀತಿಯಾದ ಸಹಾಯ ಸಿಗೋದಿಲ್ಲ. ಅಂದ್ರೆ ನಾನು ನಿನಗೆ ಹೆಲ್ಪ್ ಮಾಡೋದಿಲ್ಲ ಅಂತ. ನಿನ್ ಬುದ್ಧಿಗೆ ಅದೇನ್ ಅನ್ಸುತ್ತೋ ಹಾಗೆ ಮಾಡು. ನಿನ್ನ ದಾರಿ ನಿಂದು.